ಹಲೋ ವೀಕ್ಷಕರೇ, ಇಂದಿನ ವಿಷಯ ಕರ್ನಾಟಕ ಇತಿಹಾಸದ ಬಗ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಹಾಗೂ ಉತ್ತರಗಳು. ಇತಿಹಾಸ ಎಂದರೆ ನಮ್ಮ ಭೂತಕಾಲದ ಬಗ್ಗೆ ಮಾಹಿತಿ ಎಂದರ್ಥ. ಸಂಸ್ಕೃತದಲ್ಲಿ ಇತಿ ಹೀಗೆ ಮತ್ತು ಹಾಸ ಆದದ್ದು ಎಂಬ ವಿವರಣೆ ಇದೆ. ಹಾಗಾಗಿ ಇತಿಹಾಸ ಬರೆಯುವ ಕಲೆಯನ್ನು ಮೊದಲು ಗ್ರೀಕರು ಆರಂಭಿಸಿದರು. ಮೊದಲು ಬರೆಯಲು ಆರಂಭಿಸಿದವರಲ್ಲಿ ಹೆರೋಡೇಟಸ್ ಮೊದಲಿಗನಾಗಿದ್ದರು. ಹಾಗಾಗಿ ಅವರನ್ನು ಇತಿಹಾಸದ ಪಿತಾಮಹ ಅಂತ ಕರೆಯುತ್ತಾರೆ. ಹಾಗಾದರೆ ಬನ್ನಿ, ಇಂದಿನ ಪ್ರಶ್ನೆಗಳನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ದರೆ ಉತ್ತರವನ್ನು ತಿಳಿಸಿ. ಮೊದಲನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಈ ಪ್ರಶ್ನೆಗೆ ಉತ್ತರ ಹರಿಹರ ಮತ್ತು ಬುಕ್ಕರಾಯರು. ಮುಂದಿನ ಎರಡನೇ ಪ್ರಶ್ನೆ, ಸ್ವಾತಂತ್ರ್ಯದ ನಂತರ ದೇಶವನ್ನು ಒಂದುಗೂಡಿಸುವಲ್ಲಿ ಅವರ ಪಾತ್ರಕ್ಕಾಗಿ ಭಾರತ ಉಕ್ಕಿನ ಮನುಷ್ಯ ಅಂತ ಕರೆದರು. ಹಾಗಾದರೆ ಅವರ ಹೆಸರೇನು? ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಮುಂದಿನ ಮೂರನೇ ಪ್ರಶ್ನೆ, ಹಂಪಿಯ ವಿಠಲ ಮಂದಿರದ ಸಾಂಪ್ರದಾಯಿಕ ಕಲ್ಲಿನ ರಥದ ವಾಸ್ತುಶಿಲ್ಪಿ ಯಾರು? ಉತ್ತರ ಗೊತ್ತಿದ್ರೆ ಕಮೆಂಟನ್ನು ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಅಮರಶಿಲ್ಪಿ ಜಕ್ಕಣಾಚಾರ್ಯವರು. ಮುಂದಿನ ನಾಲ್ಕನೆಯ ಪ್ರಶ್ನೆ, ಯಾವ ಪ್ರಾಚೀನ ಶಾಸನವನ್ನು ಲಭ್ಯವಿರುವ ಮೊದಲ ಕನ್ನಡ ಶಾಸನವೆಂದು ಪರಿಗಣಿಸಲಾಗಿದೆ? ಉತ್ತರ ಹಲ್ಮಿಡಿ ಶಾಸನ. ಮುಂದಿನ ಐದನೇ ಪ್ರಶ್ನೆ, ಕವಿರಾಜ ಮಾರ್ಗ ಪುಸ್ತಕವನ್ನು ಬರೆದವರು ಯಾರು? ಇದಕ್ಕೆ ಉತ್ತರ ಅಮೋಘ ವರ್ಷ. ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ಪ್ರದೇಶವನ್ನು ಕಲ್ಲಿನ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯುತ್ತಾರೆ? ಉತ್ತರ ಬಾದಾಮಿ. ಮುಂದಿನ ಪ್ರಶ್ನೆ, ಏಳನೆಯ ಪ್ರಶ್ನೆ, ಕರ್ನಾಟಕದ ಯಾವ ಐತಿಹಾಸಿಕ ದೇವಾಲಯವನ್ನು ಚೋಳರಾಜರು ನಿರ್ಮಿಸಿದರು? ಆ ದೇವಾಲಯದ ಹೆಸರು ಯಾವುದು? ಊರು ತಂಜಾವೂರಿನ ಬೃಹದೀಶ್ವರ ದೇವಾಲಯವಾಗಿತ್ತು. ಮುಂದಿನ ಪ್ರಶ್ನೆ, ಬೇಲೂರು ಮತ್ತು ಹಳೇಬೀಡು ದೇವಾಲಯಗಳಲ್ಲಿ ಯಾವ ವಾಸ್ತುಶೈಲಿಯು ಪ್ರಧಾನವಾಗಿದೆ? ಉತ್ತರ ಹೊಯ್ಸಳರ ವಾಸ್ತುಶಿಲ್ಪ. ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರನನ್ನು ಕರ್ನಾಟಕದ ಸಿಂಹ ಎಂದು ಕರೆಯಲಾಗುತ್ತಿತ್ತು? ಇದಕ್ಕೆ ಉತ್ತರ ಸಂಗೊಳ್ಳಿ ರಾಯಣ್ಣನವರು. ಮುಂದಿನ ಪ್ರಶ್ನೆ, ಯಾವ ಪ್ರಾಚೀನ ಶಾಸನವು ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಆರಂಭವನ್ನು ಸೂಚಿಸುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಲ್ಮಿಡಿ ಶಾಸನ. ಹಾಗಾದರೆ ಬನ್ನಿ, ಕೊನೆಯ ಪ್ರಶ್ನೆ ನೋಡೋಣ. 19ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನು ವಿರೋಧಿಸಿದ ರಾಣಿ ಯಾರು? ಸರಿಯಾದ ಉತ್ತರ ಕಿತ್ತೂರಿನ ರಾಣಿ ಚೆನ್ನಮ್ಮ.